ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಟ್ರೇಡ್ ಡೆಸ್ಕ್. ಇದು ಇವತ್ತಿನ ನಮ್ಮ ಆಪರೇಟರ್ ಲೆವೆಲ್ಸ್. ಸೊ ಇವತ್ತು ಮಾರ್ನಿಂಗ್ ನೀವು ಈಗ ಫಸ್ಟ್ ಗೋಲ್ಡ್ ನೋಡ್ತಿರ್ಬೋದು. ಗೋಲ್ಡ್ ಟ್ರೆಂಡ್ ಟೇಕಿಂಗ್ ಝೋನ್ ಬ್ರೇಕ್ ಆದಮೇಲೆ ಕ್ಲಿಯರ್ ಆಗಿ ಡೈಲಿ ಮತ್ತು ಎಕ್ಸ್ಟ್ರೀಮ್ ಮಾಡಿದ ಪೀಕ್ ಹತ್ರ ಸ್ಟ್ರಗಲ್ ಮಾಡ್ತಿದೆ. ಸೊ ಮ್ಯಾಕ್ಸಿಮಮ್ ಔಟ್ ಮೋಸ್ಟ್ ಹತ್ರ ಹೋಗ್ಬೋದು. ಔಟ್ ಮೋಸ್ಟ್ ಮೇಲೆ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ, ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೋದ್ರೂ ಸಣ್ಣ ಪುಟ್ಟ ಸ್ಕ್ಯಾಲ್ಪಿಂಗ್ ಅಷ್ಟೇ ಮಾಡಿ, ಅಲ್ಲಿಂದ ಆದಮೇಲೆ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ. ಕ್ಲಿಯರ್ ಆಗೋ ಇವತ್ತಿನ ಮ್ಯಾಕ್ಸಿಮಮ್ ಲೆವೆಲ್ಸ್ ಮುಗಿತಾ ಹೋಗುತ್ತೆ. ಸೊ ಇದಾದಮೇಲೆ ಈ ಲೆವೆಲ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ನಿಮಗೆ ಸಿಲ್ವರ್ ಮತ್ತು ಉಳಿದಿರೋ ತೋರಿಸ್ತಾ ಹೋಗ್ತೀನಿ. ಸೊ ಇದು ಈಗ ಸಿಲ್ವರ್ನ ಆಪರೇಟರ್ ಲೆವೆಲ್ಸ್ ಆಗಿರುತ್ತೆ ಇವತ್ತಿನದು. ಸೊ ನೀವು ನೋಡ್ತಿರ್ಬೋದು, ಇದು ಬೈ ಸೈಡ್ ಸೆಂಟ್ರವರೆಗೂ ರೀಚ್ ಆಗಿದೆ. ಸೊ ಎಕ್ಸ್ಟ್ರೀಮ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಸಿಲ್ವರಲ್ಲಾದರೆ. ಸೊ ಇದೇ ರೀತಿ ನಿಮಗೆ ನೆಕ್ಸ್ಟು ನೋಡೋದಾದರೆ ನ್ಯಾಚುರಲ್ ಗ್ಯಾಸ್ ನೋಡೋಣ. ಸೊ ನ್ಯಾಚುರಲ್ ಗ್ಯಾಸ್ ಯಾವುದೇ ರೀತಿ ಯಾವ ಕಡೆಗೂ ಇನ್ನೂ ಟ್ರೆಂಡ್ ಡಿಕ್ಲೇರ್ ಮಾಡ್ತಾ ಇಲ್ಲ, ಸುಮ್ಮನೆ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ಇದು ಇವತ್ತಿನ ನ್ಯಾಚುರಲ್ ಗ್ಯಾಸ್ ನಿಮಗೆ ಲೆವೆಲ್ಸ್ ಆಗಿರುತ್ತೆ. ಸೊ ಇದಾದಮೇಲೆ ಈ ಲೆವೆಲ್ಸ್ನ ನೋಡ್ಕೊಂಡು ಟ್ರೇಡ್ ಮಾಡಿ. ಸೊ ಯಾವ ಕಡೆ ಟ್ರೆಂಡ್ ತೊಗೊಂಡ್ರೆ ಆ ಕಡೆ ಟ್ರೆಂಡ್ ಕಡೆಗೆ ಡೈಲಿವರೆಗೂ ಕಂಟಿನ್ಯೂ ಮಾಡಿ, ಡೈಲಿ ಬ್ರೇಕ್ ಆದರೆ ಎಕ್ಸ್ಟ್ರೀಮ್ವರೆಗೂ ಕಂಟಿನ್ಯೂ ಮಾಡಿ. ಸೊ ಇದಾದಮೇಲೆ US ಆಯಿಲ್. ಓಕೆ, US ಆಯಿಲ್ ನೋಡ್ತಿರ್ಬೋದು. ಮಾರ್ನಿಂಗ್ ಓಪನ್ ಆಗಿದ ತಕ್ಷಣ ಡೌನ್ ಸೈಡ್ಗೆ ಟ್ರೆಂಡ್ ಟೇಕಿಂಗ್ ಝೋನ್ ಬ್ರೇಕ್ ಆಗಿದೆ. ಸೊ ಅಲ್ಲಿಂದ ಕ್ಲಿಯರ್ ಆಗಿ ಡೈಲಿ ಮತ್ತು ಎಕ್ಸ್ಟ್ರೀಮ್ನ ರೆಸ್ಪೆಕ್ಟ್ ಮಾಡಿದೆ. ಸೊ ನೀವು ನೋಡ್ತಿರ್ಬೋದು ಎಕ್ಸಾಕ್ಟಾಗಿ ಎಕ್ಸ್ಟ್ರೀಮ್ ಲೆವೆಲಿಂದ ರಿಜೆಕ್ಷನ್ ಆಗಿ ಮತ್ತೆ ಡೈಲಿಗೆ ಹೋಗಿದೆ. ಡೈಲಿಯಿಂದ ಮತ್ತೆ ಎಕ್ಸ್ಟ್ರೀಮ್ ಡೌನಿಗೆ ಬಂದಿದೆ. ಮತ್ತೆ ಎಕ್ಸ್ಟ್ರೀಮಿಂದ ಮತ್ತೆ ಡೈಲಿಗೆ ಹೋಗಿ ಈಗ ಸ್ಟ್ರಗಲ್ ಮಾಡ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು ಎಕ್ಸಾಕ್ಟಾಗಿ ಆ ಲೆವೆಲ್ಸಲ್ಲಿ ಯಾವ ರೀತಿ ಒಂದು ರಿಯಾಕ್ಷನ್ ಬೌನ್ಸ್ ಬ್ಯಾಕ್ಗಳಾಗುತ್ತೆ ಅಂತ. ಸೊ ಮೇಜರ್ ನಿಮಗೆ ಏನಿದೆ ಲೆವೆಲ್ಸು, ಆ ಲೆವೆಲ್ಸಲ್ಲಿ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ಸೊ ಇದಾದಮೇಲೆ ನಿಮಗೆ US 30, ಸೊ US 30 ಡೈಲಿನ ರೆಸ್ಪೆಕ್ಟ್ ಮಾಡಿದೆ ಆಲ್ರೆಡಿ ಇವತ್ತು. ಸೊ ಡೈಲಿನ ಬ್ರೇಕ್ ಆದರೆ ಮೇಲಕ್ಕೆ ಎಕ್ಸ್ಟೆಂಡ್ ಆಗುತ್ತೆ, ಇಲ್ಲಾಂದರೆ ಮತ್ತೆ ಬೈ ಸೆಲ್ ಝೋನ್ಗೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಡೈಲಿ ಬ್ರೇಕ್ ಆದಮೇಲೆ ಮೇಲೆ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದರೆ ಮಧ್ಯದಲ್ಲಿ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು US 30 ಲೆವೆಲ್ಸು. ಸೊ ಇದನ್ನು ನೋಡಿಕೊಂಡು ಟ್ರೇಡ್ ಮಾಡಿ. ಇದಾದಮೇಲೆ ಈಗ ನಾನು ನಿಮಗೆ ಗಿಫ್ಟ್ ನಿಫ್ಟಿ ಒಂದು ತೋರಿಸ್ತೀನಿ, ನೀವು ಮಾರ್ಕೆಟ್ ಓಪನ್ ಆಗೋಕ್ಕೆ ಮೊದಲು ಏನು ಕಂಡೀಷನಲ್ಲಿದೆ ಅಂತ. ಸೊ ಇಂಡಿಯಾ ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ. ಗಿಫ್ಟ್ ನಿಫ್ಟಿ ಆಲ್ರೆಡಿ ಮೇಲೆ ಆಸ್ಪೈರೇಷನಿಂದ ರಿಯಾಕ್ಟ್ ಮಾಡಿದೆ. ಸೊ ಮಾರ್ಕೆಟ್ ಬೈ ಸೈಡ್ಗೆ ಪುಲ್ ಮಾಡ್ತಾ ಇದೆ. ಸೊ ಇದನ್ನು ನೋಡ್ಕೊಂಡು ಈ ಲೆವೆಲ್ಸ್ನ ನೋಡ್ಕೊಳ್ಳಿ. ನೀವೇನಾದ್ರು ಟ್ರೇಡ್ ಮಾಡೋಗಿರೋ ನಿಫ್ಟಿಯಲ್ಲಿ ಏನಾದ್ರು, ಸೊ ನಿಫ್ಟಿ ಟ್ರೇಡ್ ಮಾಡೋರು ಈ ಲೆವೆಲ್ಸನ್ನು ನೋಡ್ಕೊಂಡು ಟ್ರೇಡ್ ಮಾಡಿದ್ರೆ ಒಳ್ಳೆಯದು. ಸೊ ಇದರಲ್ಲಿ ಟ್ರೆಂಡ್ ಟೇಕಿಂಗ್ ಝೋನ್ ಮೇಲೆ ಮಾರ್ಕೆಟ್ ಓಪನ್ ಆದಮೇಲೆ 9 ಗಂಟೆ ಮೇಲೆ ಹೋದರೆ ಮೇಲಕ್ಕೆ ಹೋಗುತ್ತೆ. ಅಕಸ್ಮಾತ್ ಕೆಳಗೆ ಏನಾದ್ರು ಟ್ರೆಂಡ್ ಟೇಕಿಂಗ್ ಝೋನ್ ಬ್ರೇಕ್ ಆಗ್ತಾ ಹೋದರೆ ಕೆಳಗೆ ಸೆಲ್ ಸೈಡ್ ಡೈರೆಕ್ಷನ್ ತಗೊಳುತ್ತೆ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹ್ಯಾವ್ ಎ ಪ್ರಾಫಿಟಬಲ್